ಏನಣ್ಣ, ಏನು ಸಮಾಚಾರ? ಚೆನ್ನಾಗಿದ್ದೀಯಾ? ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಅಯ್ಯೋ, ಏನು ಹೇಳ್ತೀಯ ಅಣ್ಣ. ಈ ಕೊರೋನಾ ಬಂದು ಹೋದ್ಮೇಲೆ ಆ ಕೊರೋನಾಯಿಂದ ನಾನು ಚೇತರಿಸ್ಕೊಳ್ಳೋಕ್ಕೆ ಇನ್ನೂ ಚೇತರಿಸ್ಕೊತಾನೇ ಇದ್ದೀನಣ್ಣ. ಬಡ್ಡಿ ತೊಗೊಂಬಿಟ್ಟು ನನ್ನ ಪಾಲು ಏನು ಹೇಳ್ತೀಯ, ಬೀದಿ ಪಾಲಾಗ್ಬಿಟ್ಟಿದೆ. ಹೌದಣ್ಣ, ಜೀವನದಲ್ಲಿ ಯಾವತ್ತೂ ಸಾಲ ಮಾಡಬಾರ್ದು. ಸಾಲ ಮಾಡಿದ್ರೆ ಮನುಷ್ಯನಿಗೆ ಬೆಲೆನೇ ಇಲ್ಲ ಕಳಣ. ಏನು ಮಾಡ್ತೀಯ, ಆ ಸಂದರ್ಭ ಯಾವನ ಹತ್ರನೂ ಮಾತು ಕೇಳಬೇಕಾಗಿ ಬರ್ತಾ ಇದೆ. ಏನು ಮಾಡೋದಣ್ಣ, ಏನು ಮಾಡಬೇಕು ಅಂತ ನನಗೂ ಅರ್ಥ ಆಯ್ತಲ್ಲ. ನಾನು ಸೇಮ್ ನಿನ್ನ ಪರಿಸ್ಥಿತಿಲೇ ಇದ್ದೀನಿ. ನನಗೂ ಗೊತ್ತಿಲ್ಲ ಕಣಣ್ಣ, ಏನು ಮಾಡೋದು ಅಂತ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲೇ ನಾವು ದೇವ್ರ ಮೊರೆ ಹೋಗ್ಬೇಕು ಸಣ್ಣಣ್ಣ. ನಾನು ಎಲ್ಲೋ ಕೇಳ್ಪಟ್ಟೆ, ನರಸಿಂಹಸ್ವಾಮಿ ಮಂತ್ರವನ್ನು ನೀನು ಪ್ರತಿನಿತ್ಯ ಪಠಿಸು, ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಪಠಿಸು. ಆಗ ಪಠಿಸೋದ್ರಿಂದ ನಿನಗೇನಾಗುತ್ತೆ, ನಿನಗೆ ಸಾಲಗಳೆಲ್ಲ ತೀರುತ್ತೆ ಅಂತ ನಾನೆಲ್ಲೋ ಕೇಳ್ಪಟ್ಟಿದ್ದೀನಿ. ಹೌದಾ ಅಣ್ಣ? ಹೌದು ಬಿಡಣ್ಣ, ಹೌದು, ಖಂಡಿತವಾಗ್ಲೂ ಸಾಲ ತೀರ್ಬೇಕಂದ್ರೆ ನಾವು ದೇವರ ಮೊರೆ ಹೋಗಬೇಕು. ನಾನು ಅದೇ ಕೆಲಸ ಮಾಡ್ತೀನಿ. ಹೌದಣ್ಣ, ಅದು ಅಲ್ಲದೆ ನಿನಗೆ ಶಿವನ ದೇವಸ್ಥಾನ ಅಥವಾ ಶಿವನ ಮೇಲೆ ನಂಬಿಕೆ ಇದ್ದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ವಿಭೂತಿ ಕಡ್ಡೆಯನ್ನು ದಾನ ಮಾಡೋಣ. ಆವಾಗ ಅವ್ರು ಹೇಳ್ತಾರೆ ನಮ್ಮ ಸಾಲಗಳು ತೀರುತ್ತೆ ಅಂತ ಒಂದು ನಂಬಿಕೆ. ಹೌದಣ್ಣ, ಹೌದು, ಆಧ್ಯಾತ್ಮಿಕತೆಯಲ್ಲಿ ನಮಗೆ ಗೊತ್ತಿಲ್ಲದೆ ಇರೋದು ಎಷ್ಟೊಂದಿದೆ. ಭಗವಂತ ಸಹಾಯ ಮಾಡೇ ಮಾಡ್ತಾನೆ. ಹೌದಣ್ಣ, ಈ ಒಂದು ಕ್ರೂರ ಯುಗದಲ್ಲಿ, ಈ ಒಂದು ಕಲಿಯುಗದಲ್ಲಿ ದೇವ್ರು ಬಿಟ್ರೆ ನಮಗೆ ಬೇರೆ ಯಾರೂ ಗತಿ ಇಲ್ಲ. ದೇವ್ರನ್ನ ನಂಬ್ಕೊಳ್ಳಿ. ಎಲ್ಲ ಒಳ್ಳೇದಾಗುತ್ತೆ ಅಣ್ಣ. ಕೆಟ್ಟ ದಿನಗಳೆಲ್ಲ ಹೋಗಿ ಒಳ್ಳೆ ದಿನ ಬರುತ್ತೆ, ಬಂದೇ ಬರುತ್ತೆ. ಹೌದಣ್ಣ, ನಾನು ಅದೇ ಭರವಸೆಯಲ್ಲಿದ್ದೀನಿ.